1964-65 ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂದಿ ಇಂಗ್ಲೀಷ್ ಇದ್ದಿದ್ದು ಅಫಿಷಿಯಲ್ ಭಾಷೆಯಾಗಿ ಇಂಗ್ಲೀಷ್ ಕಿತ್ತಾಕಬೇಕು ಅಂತ ಬರ್ತಾರೆ. ಇಂಗ್ಲೀಷ್ ಕಿತ್ತಾಕಬೇಕು ಅಂತ ಬಂದಾಗ ಭಾಳ ದೊಡ್ಡ ಆಜಿಟೇಷನ್ಗಳಾಗತ್ತೆ ಇದರಲ್ಲಿ ತಮಿಳ್ನಾಡಿನಲ್ಲಿ. ಆಜಿಟೇಷನ್ ಆದಮೇಲೆ ಅವ್ರು ಗೆಲ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಪಸ್ ಇಂಗ್ಲೀಷ್ ಸೇರಿಸ್ತಾರೆ. ಅದು ಇಂಗ್ಲೀಷ್ ಕಿತ್ತಾಕಲ್ಲ. ಮತ್ತು 1967 DMK ಅಧಿಕಾರಕ್ಕೆ ಬಂದು ತಮಿಳ್ನಾಡಲ್ಲಿ 60 ವರ್ಷದಿಂದ ದ್ರಾವಿಡ ಪಾಲಿಟಿಕ್ಸೇ ಇದೆ. ಅಂದರೆ ಅಲ್ಲೊಂದು ಪ್ರಾದೇಶಿಕ ಸೊಗಟಿದೆ. ಯಾವ BJP ಕಾಂಗ್ರೆಸ್ ಏನೂ ಇಲ್ಲ ಅಲ್ಲಿ ಎಂಟ್ರಿ ಮಾಡೋಕ್ಕಾಗ್ತಾಯಿಲ್ಲ. ನೀವು ತೆಲಂಗಾಣದಲ್ಲೂ ಇವತ್ತು ದೊಡ್ಡ ಪ್ರಮಾಣ, ಇವಾಗ ಸ್ವಲ್ಪ ಬದಲಾಗಿದೆ, ಬಟ್ ಒಂದು ರೀತಿ ಇದೆ. ಒಂದು ಆಂಧ್ರದಲ್ಲೂ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಅವ್ರದ್ದೇ ಆದ ಪ್ರಾದೇಶಿಕ ಪಾಲಿಟಿಕ್ಸ್ ಇದೆ. ನಮಗೆ ಅದೇ ಥರ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಶಕ್ತಿ ಬೇಕು. ಇಲ್ಲ ಅಂದರೆ ಈ ಹಿಂದಿ ಆ್ಯಂಡ್ ಡೆಲ್ಲಿ ಪಕ್ಷಗಳಿಂದ ಯಾವುದೇ ನ್ಯಾಯ ಮಾಡಲ್ಲ. ಬಣ್ಣದ ಮಾತಾಡ್ತಾರೆ. ಅದು BJP ಕಾಂಗ್ರೆಸ್ ಆಗಿರ್ಬೋದು. ಬಟ್ ಅವರು ಒಂದು ಯಥಾಸ್ಥಿತಿ, ಭಾಷೆಯ ಯಥಾಸ್ಥಿತಿ ಪ್ರಬಲರಿರೋ ಪರವಾಗಿ ನಡೆಸ್ಕೊಂಡು ಹೋಗ್ತಾರೆ. ಅದು ನಿಮ್ಮ ನೇತೃತ್ವದ ಪಕ್ಷ ಕೊಡುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡಿ, ನಾವು ಯೋಜನೆ, ಕಾನೂನುಗಳು, ನೀತಿಗಳು ಕನ್ನಡದ ಪರ ಮತ್ತು ಕರ್ನಾಟಕದ ಪರವಾಗಿ, ಭಾಷೆಗಳ ಪರವಾಗಿ ಎಂದೆಂದಿಗೂ ಇರ್ತೀವಿ.